ಏನ್ ನಿಮ್ಮ ಹೆಸರು? ಕೃಷ್ಣನಾಯಕ. ಆ ಕೃಷ್ಣನಾಯಕ ಸರ್. ಕೃಷ್ಣನಾಯಕ ಎಲ್ಲ ಕೊಳಲು ಕೃಷ್ಣನಾಯಕ ಕೊಳಲಿಲ್ಲ, ನಿಂತೋಗಿದೆ ಸರ್. ನೀರೇ ಇಲ್ಲ, ಇಲ್ಲಿ ಕೊಳ ಬರುತ್ತೆ, ಕುಡಿಯಕ್ಕೆ ನೀರಿಲ್ಲ. ಹೆಸರು ಕೃಷ್ಣ ಅಂತ ಇಟ್ಕೊಂಡ್ಬಿಟ್ಟವ್ರೆ, ಕೊಳಲು ನಿಂತೋಗ್ಬಿಟ್ಟಿದೆಯಂತೆ. ಕುಡಿಯಕ್ ನೀರಿಲ್ಲ, ಪ್ರಾಬ್ಲಮ್ ಕುಡಿಯಕ್ ನೀರಿಲ್ಲ, ಪ್ರಾಬ್ಲಮ್ ಮನೆ ಇಲ್ಲ. ಮನೆ ಇಲ್ವಾ? ಮನೆ ನೋಡಿ ಯಾವ ರೀತಿ ಇದೆ, ಇಲ್ಲಿ ಇದೆ ಮನೆ ಅದೇ ಸರ್. ಎಲ್ಲ ಸೋರ್ತದೆ, ಎಲ್ಲ ಸೋರುತ್ತಿಹುದು ಮನೆಯ ಮಾಳಿಗೆ. ಅದೇ ನಾವು ನೋಡು ಒದ್ದಾಡ್ತಾವಿ, ಮಾಡಕ್ಕಲ್ಲ. ಓಟ್ ಮಾತ್ರ ಕೇಳಕ್ ಬರ್ತಾರೆ, ಬಿಡಿ ಮಾಡಪ್ಪ ನೀನು ಮಾಡ್ತೀನಿ ಮಾಡ್ತಾರೆ ಅಂತ. ಓಟ್ ಕೇಳಕ್ ಬಂದಾಗ ಹೆಂಗ್ ಕೇಳದವ್ರು? ಯಾವ ತರ ಬೇಡ್ಕತ್ತಾರ? ಈ ಸಾರಿ ನಿಮ್ಗೆ ಏನ್ ಕೇಳಿದ್ರೆ ಅದನ್ನೇ ಮಾಡ್ಕೊಡ್ತೀವಿ. ಒಂದೇ 2 ಸಾರಿ ಬರ್ತಾರೆ ಅಷ್ಟೇ, ಆಮೇಲೆ ಇಲ್ಲ. ಆಮೇಲೆ ಇಲ್ಲ. ಓಟ್ ಹಾಕದ್ಮೇಲೆ ಇಲ್ಲ. ಇಲ್ಲ. ಓಟ್ ಎಲ್ಲ ಹಾಕೋದು ನೀವು? ನಾವು ವೀಲ್ನಾಥ ಸರ್, 5 ವೀಲ್ನಾಥ ಅಂದ್ಬಿಟ್ಟು ಮುಂದ್ಗಡೆ. ಎಷ್ಟು ದೂರ ಹೋಗ್ಬೇಕು? ಇಲ್ಲಿ 2 ಕಿಲೋಮೀಟರ್ ಇದೆ. ಇಲ್ಲೇ 2 ಕಿಲೋಮೀಟರ್ ಹೋಗ್ಬೇಕು ಮುಂದ್ಗಡೆ. ಮತ್ತೆ ಈ ಊರು ಅನ್ನೂರಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? 30 ಕಿಲೋಮೀಟರ್ ಇರ್ಬೋದು. ಇಲ್ಲಿಂದ ಬಸ್ಗಳು ಬಸ್ ಬರ್ತವೆ, ಒಂದು 5 ಗಂಟೆಗೆ ಒಂದು ಬರ್ತದೆ ಸರ್. ಮಕ್ಕಳ ಬಸ್ಸು ಬೆಳಗ್ಗೆ ಒಂದು ಹೋಯ್ತೆ ಅಷ್ಟೇ. ಮತ್ ಬಸ್ ಬರಲ್ಲ? ನಿಮಗೆ ಪೆನ್ಷನ್ ದುಡ್ಡೆಲ್ಲ ಬಂದದಾ? ಬರ್ತದೆ ಸರ್. ನಮ್ಗೆ ಎಷ್ಟು ರೂಪಾಯಿ? 1200 ರೂಪಾಯಿ ತಿಂಗಳ ಬರ್ತಾಯ್ತಾ? ಹೌದಾ? ಬರ್ತದೆ ಸರ್. ಓ ಕೃಷ್ಣಣ್ಣ, ನೀನೇ ರಾಜ. ಇನ್ನು ಹೋಗಿಲ್ಲ ಸರ್, ಇವತ್ತು ಹೋಗ್ಬೇಕಾಯ್ತಾ? ಹೋಗ್ಬಿಡಿ ನೋಡ್ಕೊಂಡ್ ಬರ. ಏನೋ ನಿಲ್ಲಿಸ್ಬಿಟ್ಟಿರ ಅನ್ಬಿಟ್ಟು ಹೇಳ್ತಿದ್ದಾರೆ. ಹೌದಾ? ಅಲ್ಲ ಇಲ್ಲೆಲ್ಲ ಪ್ರಾಣಿ ಗಿಣಿಗಳೆಲ್ಲ ಬರಲ್ವೇ? ಪ್ರಾಣಿ ಬರ್ತದೆ ಸರ್. ಪ್ರಾಣಿ ಯಾಕೆ ಬರಲ್ಲ? ಬರ್ತದೆ ಅಂದ್ರು ಇಲ್ಲಿ ಅಷ್ಟು ಸಮಸ್ಯೆ ಇಲ್ಲ ಸರ್. ಹೌದಾ? ಏನವ ಬಿಂದಿಗೆ ತಗೊಂಡ್ ನಿಂತ್ಕೊಂಡ್ಬಿಟ್ಟೆ? ರಾಜಿ ಬೈ ಹೆಸರಲ್ಲೇ ರಾಜ ಇದೆ, ಆದ್ರೆ ರಾಣಿ ಯೋಗ ಇದೆಯಾ ಇಲ್ವಾ? ನಮ್ಮಣಿ ಸರ್ ನಾವು. ಅಲ್ಲ ಪರವಾಗಿಲ್ಲ, ಜಾತಿ ಕೇಳಲಿಲ್ಲ. ಬಾಯಿ ಅಂತ ಬರ್ತದೆ ಸರ್ ನಮ್ಮದಲ್ಲಿ. ನನ್ನ ಪ್ರಕಾರ ಜಾತಿ ಅಂದ್ರೇನೆ ಕೋತಿ. ಜಾತಿ ಗೀತಿ ಬೇಡ, ನಿಮಗೆ ಕಷ್ಟ ಇದೆ. ನಮ್ಗೆ ಏನಂದ್ರೆ ನೀರ್ ಬರ್ಬೇಕು ಸರ್. ನೀರಿಲ್ಲ, ಬಸ್ ಇಲ್ಲ. ನಾವು ಹೋಗುವಂತ ಟೈಮ್ ನಮ್ ಆಗ್ಬಿಟ್ರೆ ಹೆಚ್ಚು ದಾರಿ ಮೇಲೆ ಹೊಂಟೋಗ್ಬೇಕಷ್ಟೇ. ನಾವು ಪ್ರಾಣ ದಾರಿ ಮೇಲೆ ಹೊಂಟೋಯ್ತದೆ ಪ್ರಾಣ ಸರ್. ಇನ್ನೇನಾದ್ರು ಗರ್ಭಿಣಿಯರಿದ್ರಂತೂ ಅಲ್ಲೇ ಡೆಲಿವರಿ ಇಲ್ಲ ಸರ್. ಆಸ್ಪತ್ರೆಗೆ ಹೋಗೋದು ಬೇಡ, ಗ್ಯಾರಂಟಿ ಸರ್. ಇದೆಲ್ಲ ಮಾತ್ರ ಟಿವಿ ಇದು ಓಟ್ ಕೇಳೋ ಟೈಮ್ಲಿ ಮಾತ್ರ ದಯ್ಯ ಅಂತ ಕೇಳ್ತಾರೆ ಒಟ್ಟಿನಲ್ಲಿ. ಆಮೇಲೆ ನಮ್ನ ಏನು ಎತ್ತ ಅಂತ ನಮ್ಗೆ ಕೇಳೋದೇ ಇಲ್ಲ. ಮನೆ ಯಾವ್ದು? ನಮ್ಮ ಮನೆ ನೋಡೋದು ಸರ್. ಅಲ್ಲ ನಿಮ್ ಮನೆ ಹತ್ರ ಓಟ್ ಕೇಳಕ್ ಬಂದಾಗ ನಿಮ್ ಮನೆ ಒಳಗ್ ಬಂದಿದ್ರ ಅಥವಾ ಇಲ್ಲಿ ಹಿಂಗ್ ನಿಂತಿದ್ರ? ಇಲ್ಲ ಸರ್, ಹಿಂಗ್ ನಿಂತ್ಕೋತಾರೆ. ಒಳಗೂ ಬರ್ತಾರೆ. ಕೊಡಿ ಒಟ್ಟು ನಮ್ಗೆ ಏನಾದ್ರು ಮಾಡ್ಕೊಡ್ತೀವಿ, ನೀವ್ ಏನೇನ್ ಬೇಕು ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಆಮೇಲೆ ನಮ್ಗೆ ಲೆಕ್ಕಕ್ಕೂ ಹಾಕೊಳ್ಳಲ್ಲ ಅವರು. ಹೌದಾ? BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆ ಸರ್. ಹಸಿರು ಕಾರ್ಡ್ ಇದೆ. ಅಕ್ಕಿ ಎಲ್ಲ ಕೊಡ್ತಾರಾ? ಅಕ್ಕಿ ಎಲ್ಲ ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರ ಅಕ್ಕಿ? ಅಕ್ಕಿ 10 ಕೆಜಿ ಸರ್. 10 ಕೆಜಿ ಕೊಡ್ತಾರಾ? ಒಂದ್ ಆಳೆ ಮೇಲೆ 10 ಕೆಜಿ. ಒಂದ್ ಆಳಿಗೆ 10 ಕೆಜಿ ಕೊಡ್ತಾವ್ರ ಇಲ್ಲ ಅಲ್ಲೂ ಏನಾರು? ಇಲ್ಲ ಸರ್, ಮಾಡ್ತಾವ್ರ? 10 ಕೆಜಿ ಕೊಡ್ತಾರೆ. ಹೌದಾ? 2000 ಬಂತಾ? ಬತ್ತು ಸರ್. ಬತ್ತಿದ್ಯಾ? ಈಗಲೂ ಬತ್ತಾ ಇದೆಯಾ, ನಿಂತಿದ್ಯಾ? ಈ ಸ್ವಲ್ಪ ದಿನ ಇಲ್ಲ ಸರ್, ಬತ್ತಿದೆ. ಎಷ್ಟು ತಿಂಗಳಿಂದ ಬತ್ತಿಲ್ಲ? ಹೋದ ತಿಂಗಳು ಬತ್ತು ಸರ್. ಹೋದ ತಿಂಗಳು ಬತ್ತು. ಪರವಾಗಿಲ್ಲ ಹಂಗಾರೆ. ಕೆಲವು ಕಡೆ ಎಲ್ಲ 3-4 ತಿಂಗಳಿಂದ ಬಂದಿಲ್ಲ. ಇಲ್ಲ ಸರ್, ಹೋದ ತಿಂಗಳು. ಹೌದಾ? ಎಲ್ಲ ಬತ್ತು. ಸರಿ ಬತ್ತೆ. ಈಗ ಮೇನ್ ಪ್ರಾಬ್ಲಮ್ ನಿಮ್ ಊರಲ್ಲಿ ಏನು? ರೋಡು, ಚರಂಡಿ, ನೀರು? ಚರಂಡಿ ಕ್ಲೀನ್ ಇರ್ಬೇಕು ಸರ್, ರೋಡ್ ಚೆನ್ನಾಗಿರ್ಬೇಕು, ಆಮೇಲೆ ಬಸ್ಗಳು ಬರ್ತಾ ಇರ್ಬೇಕು, ನಮ್ ಕುಡಿಯಕ್ ನೀರ್ ಇರ್ಬೇಕು. ನೀರ್ ಎಷ್ಟು ದಿನಕ್ಕೆ ಒಂದ್ಸಲ ಬರ್ತದೆ? ನೀರ್ ಬರ್ತದೆ ಸರ್, ಬಂದ್ರು ಎಷ್ಟಿಲ್ಲ ಒಂದ್ ನಲ್ಲಿ ಸುಮಾರು 2 ಇಂಚ್ ಬರ್ತದೆ ಅಷ್ಟೇ ಸರ್. ಅಷ್ಟೇ. ಅದು ಒಬ್ರು ಇಬ್ರು ಅದ್ರಲ್ಲಿ ಮಾತ್ರ ಒಬ್ಬರಿಗೊಬ್ಬರು ಇಟ್ಕೋತೀವಿ. ನೀರ್ ಬಂದಿಲ್ಲ ಅಂದ್ರೆ ಜಗಳಾಡ್ತೀವಿ. ಮನೆಗಳು ಇರ್ಬೇಕು, ಇಲ್ಲ ಕೆಲ್ಸಕೊಂಡ್ರೆ ನೀರಿಲ್ಲ ಸರ್. ಯಾರತ್ತ ಒಂದ್ ಸಾಲ ಇಸ್ಕೊಬ್ಬೇಕು, ಒಂದ್ ಬಿಂದಿಗೆ ಕೊಡಿ ಅಂದ್ಬಿಟ್ಟು. ಯಾರು ನಿಮ್ MLA? MLA ಅವರೇ ಸರ್, ಇಲ್ಲಿ ನಮ್ಮ ಊರ್ಲಿ. ಯಾರು ತೆಗಿದಾರೆ ಸರ್? ಆ ಕಡೆ ಬಿದ್ದಿರಿ. ಅವರೆಲ್ಲ MLA. ಅವ್ರು ಯಾರೋ ಮುಖಂಡ್ರು ಇರ್ಬೇಕು. MLA ಯಾರು? ನಿಮ್ಮ ಹೆಸರು? ನಮ್ಮ ಹೆಸರು ತುಳಸಿಬಾಯಿ. ಅದೇನೇನ್ ತೊಳಿಬೇಕೆಲ್ಲ ತೊಳಿರಿ. ಈಗ ಏನೇನ್ ಪ್ರಾಬ್ಲಮ್ ಅದ ಎಲ್ಲ ಹೇಳ್ತಾ ಇರ್ಬೇಕು. ತೊಳೆಯಕ್ ನೀರೇ ಇಲ್ಲ, ಇನ್ನೇನ್ ತೊಳೆಯೋಣ ಪಾಪ. ಮನೆ ಇಲ್ಲ ಸರ್. ಮನೆ ಇಲ್ವಾ? ಬಾಡಿಗೆ ಮನೆ. ಇದು ಬಾಡಿಗೆ ಮನೆನಾ? ಯಾರ್ಯಾರು ಇದೀರಾ ಮನೇಲಿ? ನಮ್ಮ ಮಗ, ನಾನು, ಒಬ್ಬ ಹುಡ್ಗಿ ಅವಳೆ. ಮಗ ಯಾರು? ಮಗ ಅವರು ನಮ್ಮ ಮನೆ ಸೊಸೆ. ಅವ್ರ ಸೊಸೆ ಸ್ವಂತ ಮನೆ ಇದೆ, ನಮ್ಮ ಮನೆ ಇಲ್ಲ ಸರ್. ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಬಾಡಿಗೆ ಮನೇಲಿ ಇದ್ದೀರಾ? ಮಗ ಎಲ್ಲಿರೋದು? ಮಗ ನೋಡಲ್ಲ ಅವ್ರೆ ಮನೇಲಿ. ನೀವ್ ಯಾಕೆ ಬಾಡಿಗೆ? ಬೇರೆ ಅದ್ಯಾಕಂದ್ರೆ ಸೊಸೆ ಅವ್ರು ಬೇರೆ ಅವ್ರೆ, ನಾವ್ ಬೇರೆ ಸಪ್ರೇಟ್. ಎದುರು ಬದ್ರಿ ಎಲ್ಲವ. ಮಗ ಒಬ್ಬ ಪೆದ್ದು. ಓಲಿ ಬಿಡಿ ಪಾಪ. ಮಗ ಪೆದ್ದು ಮಗ ಗಂಡ ಸತ್ತದ, ನನ್ ಗಂಡನು ಸತ್ತದ. ಅದ್ರದ್ದು ಅಮೌಂಟ್ ಬರ್ತಿದೆಯಾ ಇಲ್ವೋ? ಅಮೌಂಟು ಬರ್ತಾ ಇಲ್ಲ ಸರ್. ಅದು ಬರ್ತಾ ಇಲ್ವಾ? ಎಷ್ಟು ಬರ್ಬೇಕು ಹೇಳಿ? ಒಂದು 600 ರೂಪಾಯಿ ಬರ್ತಿತ್ತು ನಮಗೆ. ನನ್ನ ಮಗಳಿಗೆ 600, ನನ್ಗೆ 600. ಅದು ಬರ್ತಾ ಇಲ್ಲ. 2000 ಬರ್ತಾ ಇಲ್ಲ. ಈಗ ಅಲ್ಲಿ ಮಗ ಕರ್ಕೊಂಡವ್ರಲ್ಲ ಅವ್ರು ನಿಮ್ಮ ಮಗಳು? ನೀವೇ ಮಾತಾಡ್ತಿಲ್ಲ? ನಾವು ಮಾತಾಡ್ತೀವಿ ಚೆನ್ನಾಗಿ, ಅಂದ್ರೆ ಅವ್ರು ಸಪ್ರೇಟು, ನಮ್ ಸಪ್ರೇಟು.
ಅದೇ ಮತ್ತೆ ಗಂಡನ ಮನೆಗೆ ಹೋಗ್ಬೇಕಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ. ಗಂಡ ಅಂದ್ರೆ ಗಂಡ ಇಲ್ಲ, ಸತ್ತಿರೋದು. ಹೌದು. ಹೌದಾ? ಮಗಳದು ಚಿಕ್ಕ ವಯಸ್ಸಲ್ಲಿ ತೀರೋದು. ನಮ್ಮ ಟೇರು ತೀರೋಗಿ 3 ವರ್ಷ ಆಯ್ತು. ಇದು ಬಾಡಿಗೆ ಮನೆ. ಬಾಡಿಗೆ ಎಷ್ಟ್ ಮನೆ ಕಟ್ತೀರಾ ಸರ್, ಬಾಡಿಗೆ? 500 ರೂಪಾಯಿ. ನಿಮಗೇನು ಹಂಗಾರೆ ಈ ರಾಜಕಾರಣಿಗಳೇನು ಅನುಕೂಲ ಮಾಡ್ಕೊಡಲ್ವಾ? ಏನೂ ಇಲ್ಲ. ಇದೊಂದು ಬಹಳ ಬೇಜಾರ ವಿಷಯ. ಬೇಜಾರಾಯ್ತು ಕೇಳಿ. ಇರ್ಲಿ ಬಿಡಿ. ನೀರು ಬರ್ತಾ ಇಲ್ಲ. ನೀರು ಬರ್ತಾ ಇಲ್ಲ ಸರ್. ಮಂಜುನಾಥ್ ಅವರೇ, ಇಡೀ ಮನೆನೇ ಕುಟುಂಬನೇ ಟ್ರಾಜಿಡಿ. ಇಡೀ ನಮಗೆ ಎಲ್ಲೋದ್ರೂ ನಮ್ಗೆ ಈ ಥರದ ಒಂದು ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ದಯವಿಟ್ಟು ಇವರಿಗೆಲ್ಲ ಅನುಕೂಲ ಮಾಡಿಕೊಡಿ. ನೋಡಿ, ಅವರು ಚಿಕ್ಕ ಏಜಿನ ಮಗು ಇದೆ, ಮಗಳಿದ್ದಾಳೆ, ಆಯ್ತಾ, ತುಂಬ ಕಷ್ಟ ಇದೆ. ದಯವಿಟ್ಟು ಆ ಮಕ್ಕಳು ಬಾಣಂತನ ಮಾಡಬೇಕು ಅಲ್ವಾ? ಬನ್ನಿ ಮಾತಾಡ್ಸೋಣ. ಅಜ್ಜಿ, ಏನ, ಯಾಕ, ಹೆಂಗ? ಏನು ಬೇಡವಾ? ಸರಿ, ಹೋಯ್ತೀನಿ ಬಿಡಿ. ಏನು ಬೇಡವಾ? ನಿಮ್ಮ ಹೆಸರೇನು? ಅಮ್ಮುಬಾಯಿಗೆ ಗುರಲಕ್ಷ್ಮಿ ದುಡ್ಡು ಯಾಕೆ ಕೊಟ್ಟಿಲ್ಲ? ನಿಮ್ಗೆ ಹೆಂಗ್ ಗೊತ್ತಾಗಲ್ವೇ? ಅವ್ರೇನ್ ನಿಮ್ಮನ್ ಕೇಳಿದ್ರಾ? ನೀವೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮುಬಾಯಿಗೆ ನೀವು ಗುರಲಕ್ಷ್ಮಿ ದುಡ್ಡು ಕೊಟ್ಟಿಲ್ವಲ್ಲ? ನಮ್ಮ ಅಮ್ಮುಬಾಯಿ ತಲೆ ಮೇಲೆ ಕೈ ಹೊತ್ಕೊಂಡು ಡಮಾರ್ ಅಂದ್ಬಿಡ್ತಾ? ಥೂ ತರಿಕೆ, ಹೋಗ್ಲತ್ತ. ಎಲ್ಲಿ ಮನೆ? ಅದೇ ಮನೆಯಾ? ಎರಡು ಸಂಸಾರ. ಯಾಕಿಲ್ಲೆಲ್ಲ ಮನೆಗಳು ಕೊಟ್ಟಿಲ್ವಾ? ಒಂದೊಂದು ಮನೆ ಕೊಟ್ಟವ್ರೆ. ಯಾಕೆ ಈ ಒಂದ್ ಸಂಸಾರಕ್ಕೆ ಒಂದ್ ಮನೆ, ಇನ್ನೊಂದ್ ಸಂಸಾರಕ್ಕೆ ಇನ್ನೊಂದು ಅಪ್ಲೈ ಮಾಡ್ಕೋಬೇಕಾನೆ? ಪಂಚಾಯತಿ ಯಾವ್ದು ಬರುತ್ತೆ ಇಲ್ಲಿಗೆ? ಪಂಚಾಯತಿ ಅಧ್ಯಕ್ಷರು ಎಲ್ಲ ಎಲ್ರಿ ಅಧ್ಯಕ್ಷರು? ನಿಮ್ ಜೋರೇ ದೊಡ್ಡದಲ್ಲ, PG ಪಾಳ್ಯದ ಅವರೇ ತಾನೇ ಅಧ್ಯಕ್ಷರು. ಆಯ್ತು ಕಣವ. ಇದು ಬತ್ತಾ ನಿನ್ ಪೆನ್ಷನ್ನು? ಅದು ಬರ್ತೈತಾ? ಪೆನ್ಷನ್ ದುಡ್ಡು ಬರ್ತೈತಿಯಾ? ನಿಜಲ್ವೇ? ಎಷ್ಟು? 1200 ರೂಪಾಯಿ. ಅದು ತಿಂಗಳ ಬರ್ತೈತಾ ಇಲ್ವಾ? ಚೆಕ್ ಮಾಡ್ಸಿದೀರಾ? ಏನ್ ಪ್ರಾಬ್ಲಮ್ ಇಲ್ಲಿ? ಏನಿಲ್ಲ, ನೀರಿಲ್ಲ, ಕುಡಿಯಕ್ ನೀರಿಲ್ಲ. ಕುಡಿಯಕ್ ನೀರು? ರಾಗಿ ಬಿಡ್ಸೋ ಮಿಲ್ ಇಲ್ಲ. ರಾಗಿ ಬಿಡ್ಸೋ ಅಂದ್ರೆ ಮಿಲ್ ಇಲ್ವಾ? ಹೋಗ್ಬೇಕು, ದೂರ ನಡ್ಕೊಂಡು ಹೋಗ್ಬೇಕು. ಬಸ್ಸು? ಬಸ್ ಏನ್ ದಿನ ಸಿಕ್ಕದ, ಹತ್ಕೊಂಡು ಹೋಗ್ಬೇಕು. ರೋಡ್ಗಳೆಲ್ಲ ಹೆಂಗವೆ? ಅಯ್ಯೋ ಅದಪ್ಪ ಗೊಡ್ಡು. ಜಿಂಕ್ ಚಾಕ್ ಡ್ಯಾನ್ಸ್ ಮಾಡ್ತದ? ಒಳ್ಳೆ ಡ್ಯಾನ್ಸ್ ಮಾಡ್ಕೊ ಹೋಗೋದೆಯಾ? ಹೆರಿಗೆ ಅದು ಹೆಂಗ್ ತಿಂದ್ರೆ ಹೆರಿಗೆ ಆಗ್ಬಿಡ್ತದೆ. ಹೆರಿಗೆ ಆಗ್ಬಿಡ್ತದೆ ಆ ರೋಡ್ಲಿ. ಇದೆಲ್ಲ ಕಾಡು ಪಾಡೆಲ್ಲ ಐತೆ. ಪ್ರಾಣಿಗಳು ಬರಲ್ವೇ? ಚಿರತೆ, ಹುಲಿ ಅಲ್ಲವ? ಬರ್ತದೆ ಸ್ವಾಮಿ, ಲೈಟ್ ಕರಲ್ಲಿ ಬರ್ತದೆ. ನಾನು ಯಾಕೆ ಹೋಗ್ತೀವಿ? ನಾವು ಸೌದೆಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ನಿಮ್ಮ ಪಾಡಿ ನೀವು ಇರ್ತೀರಿ. ನಿಮ್ಮ MLA ಓಟ್ ಹಾಕ್ತಾರೋ? ಓಟು ಅವರೆಲ್ಲ ಓಟ್ ಹಾಕ್ದವರು? ನೀವು ಓಟ್ ಹಾಕಿದ್ರಲ್ಲ ಅವರೆಲ್ಲ? ಅದೆಲ್ಲ ಅವ್ರವ್ರ ಮನೇಲಿ ಸಂಸಾರ ಹಾಸಿಗೆ ಮೇಲೆ ಮನ್ಗವ್ರೆ. ಅವ್ರಿಗೆ ಎಷ್ಟು ಕೊಟ್ರು ಕಾಸ ಓಟ್ ಹಾಕಕ್ಕೆ? ಅವತ್ತು ದಿನ ಸುಳ್ಳು ಹೇಳ್ಬಾರ್ದು. ಅವತ್ತೊಂದಿನ ಎಷ್ಟು ಕೊಟ್ರು? ಅವತ್ತು 100 ರೂಪಾಯಿ ಕೂಲಿ. ನಮ್ ಕೂಲಿ ಇಸ್ಕೊಂಡ್ರ? ಅದಕ್ಕೆ ನೀವು ದುಡ್ಡು ಕೊಟ್ಟು ನೀವು ಇಸ್ಕೊಂಡಿದ್ರೆ ಅವ್ರ ಕಡೆಗೆ ತಲೆ ಹಾಕಲ್ಲ. ಓಟ್ಗೆ 500 ಕೊಟ್ಟಿದ್ದೀನಿ ಓಲಾ, ಅವ್ರ ಮತ್ತೆ ಯಾರು ಕೇಳ್ಬೇಕು ಅಂತ. ಕೊಡ್ಲಿಲ್ಲ, ಯಾರು ಬರಲಿಲ್ಲ. ಹೌದಾ? ಸರಿ, ಆರಾಮ? BP ಶುಗರು? BP ಸಂಜೆನಾಗುಳಿಗೆ. ಹೌದಾ? ಸರಿ, ಆಯ್ತು. ಅದೇನು ತಗೊಳ್ಳಿ, ಅದು ಎಲ್ಲರಿಗೂ ಬರ್ತದೆ ಇವಾಗ. ಬನ್ರಿ ಬರಬೇಕು, ಹಂಗೆಲ್ಲ ಅನ್ನಂಗಿಲ್ಲ. ಬನ್ನಿ. ಯಾಕಂದ್ರೆ ಎಲ್ಲ ಕಡೆ ಬಾಣಂತೀರ ನಾವು ಮಾತಾಡಿಸ್ತಾ ಇದ್ದೀವಿ, ನೀವು ಹಿಂಗೆಲ್ಲ ಅನ್ನಂಗಿಲ್ಲ. ಬನ್ನಿ. ಈಗ ನೋಡಿ, ಇವರು ಇದಾರಲ್ಲ, ನಿಮ್ಮ ಹೆಸರು ಮೇಡಮ್? ಬನ್ನಿ. ರಾಧಾ ಅಂಥೇಳಿ ಬಾಣಂತಿ. ಅವ್ರದ್ದೇ ಅಲ್ವಾ ಹಸ್ಬೆಂಡು? ಚಿಕ್ಕ ವಯಸ್ಸಿಗೆ ಅವರ ಹಸ್ಬೆಂಡು ತೀರೋಗ್ತಾರೆ. ಅವ್ರ ತಾಯಿ ಮನೆ ಎದುರುಗಡೆನೇ ಇದೆ, ಗಂಡನ ಮನೆ ಮುಂದೆಗಡೆನೇ ಇದೆ, ಚಿಕ್ಕ ಮಗು ಇದೆ. ದಯವಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಇವರೇ ರಾಧಾ ಅಂತೇಳಿ ಇದೆ ಪಾಪ. ಎಷ್ಟು ತಿಂಗಳು? ಎಷ್ಟು ವರ್ಷ? 9 ತಿಂಗಳ. ಏನ ಗಂಡೆ, ಏನು ಹೆಸರು? ಸುದರ್ಶನ್ ಚಕ್ರ ಥರ ನೀನು ಫುಲ್ ಫಾಸ್ಟ್ ಆಗ್ಬಿಡ್ಬೇಕು. ರಿಪೋರ್ಟಿಂಗ್ ಮಾಡ್ತೀಯಾ? ಮಾತಾಡ್ತೀಯಾ? ಇರಲಿ. ಮತ್ತೆ ಇದು ಅಂಗನವಾಡಿ ಎಲ್ಲಿದೆ? ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ ಒಂದು 2 ಕಿಲೋಮೀಟರ್ ಅನ್ಸುತ್ತೆ. ಏನ್ರಲ್ಲಿ ಹೋಗ್ತೀರಾ? ನಡ್ಕೊಂಡು ಇಲ್ಲ ಗಾಡಿಲಿ. ನಡ್ಕೊಂಡು? ಗಾಡಿ ಅಂದ್ರೆ ಸ್ವಂತ ಇದೆ, 2 ವೀಲರ್. ಅದು ಯಾವಾಗ ಇರಲ್ಲ? ನಡ್ಕೊಂಡು ಹೋಗೋದು ಯಾವಾಗ? ಪೆಟ್ರೋಲ್ ಇಲ್ಲ ಅಂದ್ರೆ ಇರಲ್ಲ.
ಪೆಟ್ರೋಲ್ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೇಕು. ಬಸ್ಸು ಆಟೋ ವ್ಯವಸ್ಥೆ ಏನಿಲ್ಲ. ನಾವು ಫೋನ್ ಮಾಡಿದ್ರೆ ಆಟೋದವ್ರು ಪಿ ಜಿ ಪಾಳ್ಯದಿಂದ ಬರ್ತಾರೆ. ಬಸ್ ಅಂದ್ರೆ ಒಂದೇ ಸಲ ಹಳ್ಳಿಯಿಂದ ಆಟೋದವ್ರು ಇಲ್ಲಿಗೆ ಬರ್ಬೇಕು. ಅವ್ರು 100 ರೂಪಾಯಿ. ಎಷ್ಟು? 100 ರೂಪಾಯಿ. 2 ಕಿಲೋಮೀಟರ್ಗೆ? ಹಾ, 2 ಕಿಲೋಮೀಟರ್ಗೆ 100 ರೂಪಾಯಿ. ಒಬ್ರಾದ್ರೂ ಹೋಗಿ ಎಷ್ಟು ಜನ ಆದ್ರೂ ಹೋಗ್ಲಿ, ಒಬ್ರಿಗೆ ಒಂದ್ಸಲಿ ಬಂದ್ರೆ 100 ರೂಪಾಯಿ ಕೊಡ್ಬೇಕು. ಅಂಗನವಾಡಿಯಲ್ಲೆಲ್ಲ ಬಾಣಂತಿಗೆ ಸಿಗ್ಬೇಕಾಗಿರೋದೆಲ್ಲ ಚೆನ್ನಾಗಿ ಸಿಗ್ತಾ ನಿಮ್ಗೆ? ಸಿಗ್ತಿದೆ, ಆದ್ರೆ ಅದು ಒಂದೊಂದು ತಿಂಗಳು ಮಿಸ್ ಆದ್ರೂ ಇನ್ನೊಂದು ತಿಂಗಳು ಕೊಡ್ತಾರ ಅವರು. ಒಂದ್ ತಿಂಗಳು ಅದು ಎರಡು ಸೇರಿಸಿ ಕೊಡ್ತಾರಾ ಅಥವಾ ಬರೀ ಇಲ್ಲ, ಒಂದೇ ತಿಂಗಳು ಕೊಡೋದು. ಅದ ಹೆಂಗ್ ಮತ್ತೆ ಕೊಡ್ತಾರೆ ಅಂತ ಲೆಕ್ಕ ಬರುತ್ತೆ ನಿಮ್ಗೆ? ಈಗ ಈ ತಿಂಗಳು 1,000 ರೂಪಾಯಿ ಕೊಡ್ಬೇಕು ಅನ್ಕೊಳ್ಳಿ, ನೆಕ್ಸ್ಟ್ ತಿಂಗಳು ಅದು ಸೇರಿಸಿ 2,000 ರೂಪಾಯಿ ಕೊಡ್ಬೇಕು. ಇಲ್ಲ ಇಲ್ಲ, ಅವಾಗ ಮಾತ್ರ ಸಿಕ್ತು ಅಂತ ಒಪ್ಕೋತೀನಿ. ನೆಕ್ಸ್ಟ್ ತಿಂಗಳು 1,000 ಕೊಟ್ರೆ ಒಂದ್ ತಿಂಗಳು ಡಮಾರು ಡಮಾರದು ಅಲ್ವಾ? ಮೊಟ್ಟೆ 17 ಮೊಟ್ಟೆ ಕೊಡ್ತಾರೆ. 17 ಮೊಟ್ಟೆ 17 ಮೊಟ್ಟೆ ಕೊಡ್ತಾರಂತೆ. ತಿಂಗಳಿಗೆ 25 ಮೊಟ್ಟೆ ಕೊಡ್ಬೇಕು. ಅದ ಹೆಂಗ್ 17 ಮೊಟ್ಟೆ ಕೊಟ್ಟರು? ಅಲ್ಲಿಗೆ ಅಲ್ಲಿ ಮಿಕ್ಕಿರೋ ಅಂತ ಎಷ್ಟು 8 ಮೊಟ್ಟೆ ಗೊಳಮ್ಮ, 8 ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ಕುಡ್ಕೊಬಿಟ್ರಿ ನೀವು ಅಂಗನವಾಡಿಯವರು. ಆಮೇಲೆ ಫುಡ್ಡು ಅದೇ ಇದು ಕಾಳು ಸ್ವಲ್ಪ, ಆಮೇಲೆ ಫುಡ್ ಎಲ್ಲ ಸಿಗುತ್ತಲ್ಲ ಅದು ಬೆಲ್ಲ ಪ್ಯಾಕೆಟ್ ಅಲ್ಲಿ ಕೊಡ್ತಾರೆ. ಅದೇ ಪ್ಯಾಕೆಟ್ ಅಲ್ಲೇ ಒಂದ್ ಪ್ಯಾಕೆಟ್ ಕೊಡ್ತಾರೆ. ಹಿಟ್ಟಿನ ಫುಡ್ ಬರುತ್ತಲ್ಲ ಅದು ಒಂದೊಂದು ಪ್ಯಾಕೆಟ್ ಕೊಡ್ತಾರೆ. ಅದೆಲ್ಲ ಕೊಡ್ತಾವ್ರ? ಎಷ್ಟು ಕೊಡ್ತಾವ್ರೆ? ಒಂದೊಂದು ಪ್ಯಾಕೆಟ್ ಕೊಡ್ತಾರೆ. 2 ಕೊಡ್ಬೇಕು ಪಾಪ. ಇವ್ರಿಗೆ ಗೊತ್ತಿಲ್ಲ, ಕೊಟ್ಟಿದ್ದು ಇಸ್ಕೊ ಬರ್ತಾರೆ. ರೇಷನ್ ಕಾರ್ಡು ಇದೆ ಇದೆ. ಸರಿ ಆಯ್ತು. ನಿಮ್ಮ ಮತ್ತೆ ಏರಿಯಾದಲ್ಲಿ ಏನು ಪ್ರಾಬ್ಲಮ್? ನೀರ್ ಬರೋದಿಲ್ಲ, ನೀರ್ ಸಮಸ್ಯೆ, ಮತ್ತೆ ಬಸ್ ಸಮಸ್ಯೆ, ರೋಡ್ ಸಮಸ್ಯೆ. ರೋಡ್ ಸಮಸ್ಯೆ. ಮನೆ ಬಾಡಿಗೆ ಸಾಕು ಸಾಕು ಸಾಕು. ಈಗ ನೋಡಿ, ಪಾಪ ಇವ್ರಿಗೇನು ಪರವಾಗಿಲ್ಲ, ಮನೆ ತೊಂದರೆ ಇಲ್ಲ. ಬೇರೆಯವರಿಗೆಲ್ಲ ಮನೆ ಅವಶ್ಯಕತೆ ಇದೆ. ನೀರಿನ ಸಮಸ್ಯೆ, ಬಸ್ಸಿನ ಸಮಸ್ಯೆ, ಈ ತರ. ಒಂದ್ ವೇಳೆ ಏನಾದ್ರು ಹೆಚ್ಚು ಕಮ್ಮಿ ಏನೋ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿದ್ದೀವಿ ಇಲ್ಲಿದ್ದೀವಿ, ಇಲ್ಲಿ ಸಾಯ್ತಿದೀವಿ ಅಂದ್ರೆ ಇಲ್ಲಿ ಸಾಯ್ತಿದೀವಿ ಅಂತ ಯಾರು ಬರಲ್ಲ. ಸಾಯ್ರಿ ಅಂತಾರೆ. ಸರಿ, ಎಲ್ಲ ಹಂಗ್ ಗುರೈಸ್ತದೆಯೇ? ಏನ್ ಹಂಗ್ ಗುರೈಸ್ತದೆಯೇ? ಸರಿ ಸರಿ ಆಯ್ತು, ಓಕೆ. ಆಮೇಲೆ ಇದ್ಯಾರು ಇವರು? ಹಲೋ, ಎಕ್ಸ್ಕ್ಯೂಸ್ ಮೀ. ಚಾರಂಡಿ ಒಳಗೆ ಕುಂತ್ಕೊಬಿಡಿ ಅತ್ಲಾಗೆ. ಏನ್ ನಿಮ್ಮ ಹೆಸರು? ಸಕ್ರಿಬಾಯಿ ಅಂತ. ಸಕ್ರಿಬಾಯಿ ಅಂತ. ಸಕ್ಕರೆ ಬೈಲು? ಸಕ್ರಿ ಬೈ. ನಮ್ಮೂರ ಕಡೆ ಒಂದು ಸಕ್ಕರೆ ಬೈಲು ಅಂತ ಊರಿದೆ. ಏನಪ್ಪ ಇದು ಸಕ್ಕರೆ? ಸಕ್ರಿ ಬೈ ಅವ್ರೆ, ನಿಮ್ ಬಾಯಿಗೆ ಸಕ್ಕರೆನ ಉಪ್ಪ? ಇಲ್ಲ ಸರ್, ರಾಜಕಾರಣಿಗಳು ಕೊಡ್ತಾರದು? ಏನಿಲ್ಲ ಸರ್. ಏನು ಇಲ್ವಾ? ಸರಿ, ಹೋಯ್ತೀನಿ ಬಿಡಿ. ಹೋಗ್ಲಾ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್ ಪ್ರಾಬ್ಲಮ್. ಏನು ಇಲ್ವಾ? ಮನೆಯಲ್ಲಿ ಮನೆ ಮನೆ ಇಲ್ಲ ಸರ್. ಮನೆ ಇಲ್ವಾ? ಬಾಡಿಗೆ ಮನೆ ಇದೀವಿ. ಬಾಡಿಗೆ ಮನೇಲಿ ಇದ್ದೀರಾ? ಮನೆ ಕೊಡ್ಬೇಕು. ಮಂಜಣ್ಣ ನಮಸ್ಕಾರ ಕಣ್ರಣ್ಣು. ಒಂಚೂರು ಗುಡ್ಗಾಡ್ ಕಡೆಗೂ ಬರ್ರಿ. ಎಲೆಕ್ಷನ್ ಟೈಮಲ್ಲಿ ಅವ್ರು ಬರ್ತಾರಾ ಇಲ್ಲ ಅವ್ರ ಕಡೆ ಅವ್ರ ಜೊತೆ ಇರ್ತಾರಲ್ಲ ಟಿಂಗ್ ಟಾಂಗ್ಗಳು ಬರ್ತಾರ ಅಥವಾ ಯಾರು ಬರ್ತಾರೆ? ಟಿಂಗ್ ಟಾಂಗ್ನೋಳೆ ಬರ್ತಾರಾ? ಕಾಸು ಬತ್ತೈತಾ? ಬರ್ತದೆ ಸರ್. ಬರ್ತದೆ. ಸರಿ ಸರಿ ಆಯ್ತು ಓಕೆ. ಬನ್ನಿ ಹೋಗೋದ ಮುಂದಕ್ಕೆ. ಯಾರ್ರೀ ಇವರು? ಗಂಡೆಕ್ಲು ಸಂಘ ಇಷ್ಟಣ್ಣ. ನಿಮ್ಮ ಮಾತು ಮುಗೀತು? ಮುಗಿತಾ? ನಾವು ಫ್ರೆಂಡ್ಶಿಪ್ ಫುಲ್ ಫ್ರೆಂಡ್ಸ್ ನಾವೀಗ ಇಲ್ಲಿ. ಇವರೆಲ್ಲ ನಮಗೆ ಫ್ರೆಂಡ್ ಅಲ್ಲ, ನೀವು ನಮಗೆ ಫ್ರೆಂಡ್. ಏನ್ ನಿಮ್ಮ ಹೆಸರು? ರಂಗಸ್ವಾಮಿ ಅಂತ. ರಂಗಸ್ವಾಮಿ, ಹೇಳಿ ಸ್ವಾಮಿ, ಏನ್ ನಿಮ್ ಪ್ರಾಬ್ಲಮ್ ಸ್ವಾಮಿ? ಸರ್, ಐಕ್ಳಿಗೆ ಬಸ್ಗಳಿಲ್ಲ. ಊರಿಂದ 3-4 ಕಿಲೋಮೀಟರ್ ನಡ್ಕ ಬರ್ಬೇಕು. ಒಂದಿನ ಬಂದ್ರೆ 8 ದಿನ ಬರಲ್ಲ ಬಸ್ಸು. ಹೆಣ್ಮಕ್ಳುಗಳೆಲ್ಲ 3-4 ಕಿಲೋಮೀಟರ್ ನಡ್ಕ ಬರ್ಬೇಕು. ಇಲ್ಲಿ 7 ಗಂಟೆ ಬಂದು ಸೇರ್ತವೆ. ಐಕ್ಳು ಸಮಸ್ಯೆ ಆಗ್ಬಿಡುತ್ತೆ, ಬಸ್ಗಳು ಇಲ್ಲ ಇಲ್ಲಿ. ಅದ ಸಮಸ್ಯೆ ಆಗ್ಬಿಡುತ್ತೆ ಬಸ್ಗಳು. ಆಮೇಲೆ ನೀರು ಸಮಸ್ಯೆ. ನೀರಿಲ್ಲ. 2 ಬಿಂದಿಗೆ 3 ಬಿಂದಿಗೆ ಸಿಗುತ್ತೆ ಅಷ್ಟೇ ಸರ್, ನೀರಿಲ್ಲ. ಆ ಸಮಸ್ಯೆ ಆಗಿದೆ ಸರ್ ಇಲ್ಲಿ. ಎಲ್ಲ ಗುಡ್ಗಳು ಸರ್ ಫುಲ್ ನಮ್ಮವು. ಆನೆ ಚಿರತೆಗಳು 6 ಗಂಟೆ ಮೇಲೆ ಮನೆಯಿಂದ ಈಚೆ ಕಡೆ ಕಾಯ್ತಾ ಇಲ್ಲ. ಆನೆಗಳು ಬಂದು ಮನೆ ಮುಚ್ಚೆ ನಿಂತ್ಕೊತವೆ. ಟೈಮ್ ಎಷ್ಟಾಗತ್ತಪ್ಪ? ನಾವು 6 ಗಂಟೆ ಒಳಗೆ ಆಚೆ ಮನೆ. ಆ ಚಿರತೆಗಳು ಸರ್ ನಿಜ ಸರ್ ಇರೋ ನಾವೆಲ್ಲ ಚಿರತೆಗಳು 6 ಗಂಟೆಗೆ ಬರ್ತವೆ ಮನೆ ತಕ್ಕೆ. ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಮನೆ ತಗೆ ಬರ್ತವೆ ಸರ್ ಚಿರತೆಗಳು. ಎಲ್ಲ ಅಧಿಕಾರಿಗಳು ಹೇಳಿ ನಮ್ಗೆ ಸಾಕಾಗಿದೆ. ಅರಣ್ಯಕ್ಕೆ ಸರ್ ಬರ್ತೀವಿ, ನೋಡ್ತಾರೆ, ಬಂದ್ ನೋಡ್ಬಿಟ್ಟು ಫೋಟೋ ಹೊಡಿರಿ ಕಳ್ಸಿ ನಮ್ಗೆ. ಅರಣ್ಯ ಇಲಾಖೆಯವರಿಗೆ ಈ ಮುಖಾಂತರ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ನೀವು ಅರಣ್ಯ ಇಲಾಖೆಯವ್ರು ಏನು ಮಾಡ್ಬಿಡ್ತೀರಿ, ಇದ್ಯಾವುದು ನೀವು ಪ್ರಿಕಾಕ್ಷನ್ ತಗೊಳ್ಳಲ್ಲ. ಅವಾಗ ಇವ್ರೇನು ಮಾಡ್ಬಿಡ್ತಾರೆ, ಈಗ ಪದೇ ನೋಡೋ ಗಂಟೆ ನೋಡ್ತಾರೆ, ಏನಾರು ಪದರಿಸ್ಬಿಟ್ಟು ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಯಾವುದೋ ಒಂದು ಚಿರತೆ ಪರತೆ ಸತ್ತೋಗ್ಬಿಟ್ರೆ ಇವ್ರನ್ನೆಲ್ಲ ಎತ್ತಕ ಹೋಗ್ತೀರಿ ನೀವು. ಇವ್ರನ್ನ ಕಾಪಾಡ್ಕೊಳಕ್ ನಿಮಗೆ ಶಕ್ತಿ ಇಲ್ಲ ಅಂತಂದ್ಮೇಲೆ ಅವ್ರನ್ನವ್ರು ಕಾಪಾಡ್ಕೊಳಕ್ಕಾದ್ರು ಬಿಡಬೇಕು ಅಟ್ಲೀಸ್ಟ್. ಏನೋ ಸಮಸ್ಯೆ. ಚಿರತೆ ಆನೆಗಳು ಫುಲ್ ಸರ್ ನಮ್ಮ ಸೈಡು. ಇಲ್ಲೆಲ್ಲ ಗುಡ್ಗಾಡ್ಗಳು ಸರ್ ಫುಲ್ಲು. ಹೇಳಿದ್ರೆ ಬರ್ತಾರೆ, ಡಿಯಾಪು ನೇಂಜುಗಳು ಬರ್ತಾರೆ, ಬಂದು ನೋಡ್ಬಿಟ್ಟು ಏನೋ ಮೇದಿದ್ದ ಪೇರೆ ಕೊಡ್ತೀವಿ ಹೋಗ್ರಿ ಬರ್ಕೊಬಿಟ್ಟು ಹೋಗಿ ಹೊಯ್ತಾ ಇರ್ತಾರೆ, ಪುನಃ ಬರಲ್ಲ. ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಆಮೇಲೆ ಎಮ್ ಎಲ್ ಎ ಬರಲ್ಲ ಸರ್.
MLA ಅವ್ರು ಬರಲ್ಲ, ಯಾವತ್ತೋ ಒಂದಿನ ಬರ್ತಾರೆ, ಓಟ್ ದಿನ ಬರ್ತಾರೆ, ಕಾಲು ಕೈ ಬಂದವ್ರ ಇಲ್ವೋ? ಬಂದಿಲ್ಲ ಸಹ, ಯಾವತ್ತೊಂದಿನ ಬರ್ತಾರೆ, ಬಂದ್ಬಿಟ್ಟು ಕಾಲು ಕೈ ಹಿಡಿತಾರೆ ಓಟ್ಗೋಸ್ಕರ. ಹೋದ್ಮೇಲೆ ಪುನಃ ಇನ್ನು ನೋಡೋ 5 ವರ್ಷ ಬರ್ಬೇಕಾದ್ರೆ ಅಷ್ಟೇ ಅಷ್ಟೇ ಸರ್. ಯಾಕೆ ಬಂದಣ ಏನ್ರಿಪ್ಪ ಜನ ನೋಡಿ, ನಾ ಹೇಳ್ತಿಲ್ಲ, ನಿಮ್ ಜನನೇ ಆ ಹೇಳ್ತಾರೆ. ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಪರವಾಗಿಲ್ಲ, ನೀವೆಲ್ಲ ಧೈರ್ಯವಾಗಿ ಮಾತಾಡ್ತೀರಿ, ಯಾಕಂದ್ರೆ ಓಟ್ ಹಾಕಿದ್ದೀನಿ ಅಂದ್ಮೇಲೆ ಆ ಧೈರ್ಯ ನಿಮಗೆ ಇರಬೇಕು. ಧೈರ್ಯ ಮಾಡಿ ಏನ್ ಮಾಡ್ತೀರಾ ಆಂಬುಲೆನ್ಸ್ ಇದೆ ಸರ್, PG ಪಡೆಯಲ್ಲಿ ಇದೆ. ಫೋನ್ ಮಾಡಿದ್ರೆ ನಾವೆಲ್ಲವಿ ಇಲ್ಲವಿ ಅಂತ ಹೇಳ್ತಾರೆ. ಅವ್ರು ಬರೋ ಗಂಟೆ ಜೀವ ಹೋಗಿರ್ತದೆ. ಜೀವ ಹೋಗಿರ್ತದೆ. ಬಸ್ಸು ಬಸ್ಸದೇ ಸಮಸ್ಯೆ ಸರ್, ಐಕ್ಳುಗಳಿಗೆ ಬಸ್ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಐಕ್ಳುಗಳಿಗೆ 6 ಗಂಟೆ ಬಂದು 7 ಗಂಟೆ ಬರ್ತಾನೆ. ಹೆಣ್ಣೈಕ್ಳುಗಳು ಬರಕ್ ಕಷ್ಟ ಸರ್. ಮಕ್ಕಳು ಎಜುಕೇಶನ್ ಎಲ್ಲ PG ಹೋಗ್ಬೇಕು ಸರ್ ಅವ್ರಿಗೆ. 4 ಕಿಲೋಮೀಟರ್ ಸರ್. ಒಂದ್ ದಿನ ಬಂದ್ರೆ 8 ದಿನ ಬಸ್ ಬರಲ್ಲ. ಅನೂರು ಬಸ್ಸು ಸರ್ ಅನೂರು ಬರ್ತಾರೆ ಸರ್. ಪಂಚಾಯತಿಯಲ್ಲಿ ಅನೂರು, ಇಲ್ಲ PG ಬಳೆ ಸರ್. ತಾಲೂಕ್ ಪಂಚಾಯತಿ ಅನೂರು ಸರ್. ಅನೂರು. ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು. ರಾಜಂಗೆ ರಾಜಯೋಗ ಇದೆಯಪ್ಪ. ಹೇಳಿ ಸರ್. ಹೇಳಿ, ನೀವು ಹೇಳ್ಬೇಕು ಸರ್. ನಮ್ಗೆ ಫುಲ್ಲು ನೀರಿನ ಸಮಸ್ಯೆ ಫುಲ್ಲು. ಹೆಂಗಸರು ಮನ್ಗದಿಲ್ಲ, ನೈಟು ಒಂದಷ್ಟು ಬರೋದನ್ನ ಬಸ್ತಿ ಮಡಗ್ತಾರೆ. ಸ್ನಾನ ಮಾಡಿ 4 ದಿನ ಆಯ್ತು ನಾನು. ನಮ್ಮ ಜೋರ ದೊಡ್ಡ ಹೆಂಗಸರಿಗೆ ಪಾಪ ನೀರ ಬಸ್ತು ಮಡಗದೆ ರಾತ್ರಿ ಎಲ್ಲ ಕೆಲಸ. ಅದೇ ಕೆಲಸ ಸರ್, ಬೇರೆ ಕೆಲಸ ಏನು ಇಲ್ಲ. ಅದೇ ಜೀವನ ಆಗ್ಬಿಟ್ಟಿದೆ. ರೋಡ್ಗಳು ಇಲ್ಲಿ ಬಂದಿರೋ ರೋಡ್ನ ಎಲ್ಲೋ ಹಾಕ್ತಾರೆ, ಇಲ್ಲಿ ಓಡಾಡಕ್ಕೆ ದಾರಿ ಇಲ್ಲ ನೀಟಾಗಿ. ಚೆನ್ನಾಗಿರೋ ರೋಡ್ನ ಕಿತ್ತಾಕ್ತಿರಿ, ಮತ್ತೆ ವಾಪಸ್ ಹಾಕ್ತಿರಿ. ಹಂಗ್ ಮಾಡ್ತಾವ್ರೆ ಸರ್. ಏನ್ ಮಾಡೋಣ ಹಿಂಗಾದ್ರೆ? ಹೆಂಗೆ ಸರ್? ಎಲ್ಲಿ ನಿಮ್ ಸಾಹೇಬ್ರು? ನಮ್ ಸಾಹೇಬ್ರು ಎಲ್ಲಿ ಸರ್? ಎಲ್ಲಿ ಇದ್ದಾರೆ? ಹನೂರ್ಲಿ ಇದಾರೆ. ಹನೂರ್ಲಿ ಹುಡ್ಕಾಡ್ಬೇಕಾ? ಪೊಲೀಸ್ ವ್ಯವಸ್ಥೆ ಹೆಂಗಿದೆ ಇಲ್ಲಿ? ಪೊಲೀಸ್ನವರು RR ಕ್ಯಾಂಪ್ಲಿ ಇದಾರೆ ಸರ್. ಯಾವ ಕ್ಯಾಂಪ್ಲಿ? RR ಕ್ಯಾಂಪು. ಅಲ್ಲೇನ್ ಮಾಡ್ತಾವ್ರೆ? ಅಲ್ಲಿ ಅವ್ರ ಆಫೀಸ್ ಅಲ್ಲೇ ಇರೋದು. ಅಲ್ಲ, ಇಲ್ಲೇನಾರು ಬರ್ತಾರಾ? ಅದು ತಿಂಗಳಿಗೆ ಒಂದ್ಸಲಿ ಬರ್ತಾರೆ ಸರ್. ತಿಂಗಳ ಮತ್ತೆ ಆಂಬುಲೆನ್ಸ್ ಬಸ್ಸು ಘನವಾದ ಹಿಂಸೆ ಸರ್ ಮಕ್ಕಳಿಗೆ. ಘನವಾಗಿ ಹಿಂಸೆ. ಎಲ್ಲ ನಡ್ಕೊಂಡೇ ತಿರ್ಗಾಡ್ಬೇಕು. ನಿಮ್ಮ ಹೆಸರು? ಏನ್ ಹೇಳಕ್ ಬಂದ್ರಿ? ಅಷ್ಟೇ ಸರ್. ಅಷ್ಟೇನಾ? ಅದೇನೇ ಹೇಳಕ್ ಬಂದ್ರಿ? ಇಲ್ಲ ಸರ್. ನೀವೇನೇ ಹೇಳಕ್ ಬಂದ್ರಿ? ಏನೇ ಹೇಳಕ್ ಬಂದ್ರಿ? ನಮ್ದು ಬಸ್ಗೆ ಸ್ವಲ್ಪ ವ್ಯವಸ್ಥೆ. ಬಸ್ ಅಲ್ಲ, ಬೇರೆ ಏನೇ ಹೇಳಕ್ ಬಂದ್ರಿ? ಇನ್ನೇನಿಲ್ಲ ಸರ್. ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕಾ? ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಬರ್ಬೇಕಾ? ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಬಾಲಾಜಿ ಅಂದ್ಬಿಟ್ಟು. ಬಾಲಾಜಿ. ಓ, ಹೇಳಿ ಬಾಲಾಜಿ. ಪ್ರಾಬ್ಲಮ್ ನಮ್ಗೆ ಒಂದು ಮೇನ್ ಮುಖ್ಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆ. ಆಮೇಲೆ ಎರಡನೇದು ಬಂದ್ಬಿಟ್ಟು ರೋಡಿನ ವ್ಯವಸ್ಥೆ. ಮೊದಲನೇದು ಕುಡಿಯುವ ನೀರು, ಎರಡನೆಯದು ರೋಡು, ಮೂರನೇದು ಬಂದ್ಬಿಟ್ಟು ಬಸ್ಸಿನ ವ್ಯವಸ್ಥೆ. ಬಸ್ಸು. ಯಾಕಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು LKG UKG ಇಂದ ಹಿಡಿದು SLC ವರ್ಗೂ ಹೋಗ್ತಾರೆ ಮಕ್ಕಳು. ಇಲ್ಲಿ ಬೆಳಗಿನ ಟೈಮ್ ಬಸ್ಸು ಬಂದ್ಬಿಟ್ಟು ಕರೆಕ್ಟ್ ಆಗಿ ಬರುತ್ತೆ. ಸಾಯಂಕಾಲ ಟೈಮ್ ಬಂದ್ಬಿಟ್ಟು ನಾವು 4:15 ಬಿಡಿ ಸರ್ ಅಂದ್ರೆ ಅವರು ಒಂದಿನ 5 ಗಂಟೆಗೆ ಬರ್ತಾರೆ, ಒಂದಿನ 5:15 ಆಗತ್ತೆ, ಒಂದೊಂದ್ ದಿನ ಸಮಯ ಬರೋದೇ ಇಲ್ಲ. ಆದ್ರೆ ಏನೋ ದೊಡ್ಡ ಮಕ್ಳುಗಳು ನಡ್ಕೊಂಡ್ ಬರ್ತಾರೆ, ಓಕೆ. ಈ LKG UKG ಮಕ್ಕಳುಗಳು ಹೆಂಗ್ ನಡ್ಕೊಂಡ್ ಬರ್ತಾರೆ? ಹೌದಲ್ವಾ? ರೋಡ್ಗಳು ಸರಿ ಇಲ್ಲ. ನೋಡಿ, ಆ ವಿಡಿಯೋಗಳು ಒಂದ್ ಸೈಡ್ ನೋಡ್ತಾ ಇರ್ಬೋದು. ನಾವು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ರೋಡ್ಗಳಂತೂ ಕಿತ್ತು ನಿಂತು ಬಿಟ್ಟಿದಾವತ್ಲಾಗೆ. ಅದನ್ನ ಬಿಟ್ಬಿಟ್ಟು ಕಾಡಂಚನ ಇರೋರ್ಗು ಸುಮಾರು ಮಕ್ಳಿದಾರೆ. ಯಾಕಂದ್ರೆ ನಮ್ ಈ ಕಡೆ ಕಾಡಂಚನ ಸೈಡ್ ಅಲ್ಲಿ ಆನೆಗಳದು, ಚಿರತೆಗಳದು ತುಂಬಾ ಭಯ ಇದೆ. ವಯಸ್ಸಿಗೆ ಬಂದವ ಹೆಣ್ಮಕ್ಳು ಇದಾರೆ. ನಾಳೆ ಒಂದು ಹೆಚ್ಚು ಕಮ್ಮಿ ಆದ್ರೆ ನಾವ್ ಹೋಗಿ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಹದ್ ಬಸ್ತಲ್ಲಿ ನೀವು ಇರ್ಬೇಕಪ್ಪ, ನೀವು ಜವಾಬ್ದಾರಿ ತಗೊಳ್ಬೇಕು ನಿಮ್ಮ ಮಕ್ಕಳ ಬಗ್ಗೆ. ನಮ್ಮ ಬಸ್ತಲ್ಲಿ ನಾವಿರೋದಾಗಿದ್ರೆ ನಿಮ್ಗೆ ಕೆಲಸ ಕೊಡ್ಬೇಕಿತ್ತು. ನೀವು ಆ ರೀತಿ ಹೇಳಿದ್ಮೇಲೆ ಅದಕ್ಕೆ ನಿಮ್ಗೆ ಒಂದು ಮೆಂಬರ್ಶಿಪ್, ಒಂದು ಚುನಾವಣೆ ಅಂತ ಬಂದಾಗ ಒಂದು ವೋಟ್ ಅಂದ್ಬಿಟ್ಟು ಹಾಕ್ಬಿಟ್ಟು ನಾವೇನಕ್ ಮಾಡ್ಬೇಕು ಹೇಳಿ? ಇಲ್ಲಿ ಒಂದು ವಿಧಾನಸಭಾ ಆದ್ರೂ ಸರಿ, ತಾಲೂಕ್ ಸಭಾದವರು ಆದ್ರೂ ಸರಿ, ಯಾರೇ ಒಂದು ಗುದ್ಲಿ ಪೂಜೆ ಇತ್ತಾ, ಒಂದ್ ಯಾವ್ದಾದ್ರು ಫಂಕ್ಷನ್ ಇತ್ತಾ, ಬರ್ತಾರೆ, ತೋರಿಸ್ತಾರೆ, ಮಕ್ಕ ಹೋಗ್ತಾರೆ ಅಷ್ಟೇ. ಇನ್ ಮಿಕ್ಕಿದ್ದು ಬಂದ್ಬಿಟ್ಟು ನಮ್ಮ ಪಂಚಾಯತಿಗಳಲ್ಲಿ ಏನ್ ಪ್ರಾಬ್ಲಮ್ ಇದೆ, ಪಂಚಾಯತಿ ಬರೋ ಹಳ್ಳಿಗಳಲ್ಲಿ ಏನ್ ಪ್ರಾಬ್ಲಮ್ ಇದೆ, ಅದನ್ನ ಯಾರು ನೆಗ್ಲೆಕ್ಟ್. ಪಂಚಾಯತಿ ಅಧ್ಯಕ್ಷರು ಯಾರು? ಪಂಚಾಯತಿ ಅಧ್ಯಕ್ಷ ಸಂತೋಷ್ ಕುಮಾರ್ ಅಂದ್ಬಿಟ್ಟು. ಸಂತೋಷ್ ಅವರೇ, ಸಂತೋಷವಾಗಿದ್ದೀರಾ? ನೀವು ಮಾತ್ರ ಸಂತೋಷವಾಗಿರಿ, ಇವ್ರು ಮಾತ್ರ ಹಿಂಗಿರ್ಬೇಕಾ? ನೀವು ಅಧ್ಯಕ್ಷರು ಮಾಡಿದ್ದಾರೆ ಅಂದ್ಮೇಲೆ ನಿಮ್ಮನ್ನ ಅವ್ರು ಕರ್ಕೊಬಂದು ನೀವು ಮಾಡ್ಬೇಕಲ್ವಾ ಸಂತೋಷ್ ಅವರೇ? ಇನ್ನೊಂದಿಲ್ಲ ಸರ್, ಇವಾಗ ಅಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಲ್ವಾ? ನಮ್ಮ ಈ ಸುತ್ತಮುತ್ತ ನಮ್ಮ ಈ ಗ್ರಾಮಲ್ಲಿ 5ನೇ ವಾರ್ಡ್ ನಮ್ದು. ಈ ವಾರ್ಡ್ ಅಲ್ಲಿ ಈ ಸಲ ಏನ್ ಡಿಸೈಡ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಮತದಾನನ ಬ್ಯಾನ್ ಮಾಡೋ ವ್ಯವಸ್ಥೆಯಲ್ಲಿ. ಹಿಂಗೆಲ್ಲ ಮಾಡಂಗಿಲ್ಲ, ಅದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು ಅದು. ಹಂಗಲ್ಲ ಸರ್, ನಮ್ಗೆ ಪ್ರತಿಯೊಂದು ಹಕ್ಕು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಪರಿಪೂರ್ಣವಾದ 3 ಆಪ್ಷನ್ ಇರ್ತದೆ. ಒಂದು A ಪಕ್ಷಕ್ಕೆ ಹಾಕಕ್ಕೆ, ಇಲ್ಲ B ಪಕ್ಷಕ್ಕೆ ಹಾಕಕ್ಕೆ, ಇಲ್ಲ C ಪಕ್ಷಕ್ಕೆ ಹಾಕಕ್ಕೆ. ಇವು 3ಕ್ಕೂ ಹಾಕಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೋಟಾ ಅಂತ ಒಂದು ಆಪ್ಷನ್ ಇರ್ತದೆ. ಅದು ನಿಮ್ಮ ಹಕ್ಕೆ.
ಅದು ನಮ್ಮ ಹಕ್ಕಿಯ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಪರಿಪೂರ್ಣವಾದ ಸೌಲಭ್ಯಗಳು ಯಾವ್ದು ಸಿಗ್ಬೇಕೋ ಅದೇ ಇಲ್ಲ ಅಂದ್ಮೇಲೆ ಒಬ್ಬರಿಗೆ ಚುನಾಯಿತನಾಗಿ ಮಾಡಿ ಕುಂಡಿಸಿ ಏನ್ ಪ್ರಯೋಜನ ಹೇಳಿ? ಮಂಜುನಾಥ್ ಅವರೇ, ಅರ್ಥ ಆಯ್ತಾ? ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಮತದಾನವನ್ನೇ ಬ್ಯಾನ್ ಮಾಡಬೇಕು ಅಂತ ಇವರು ಅನ್ಕೊಂಡಿದ್ದಾರೆ ಅಂತಂದ್ರೆ, ಅಲ್ಲಿಗೆ ಈ ಜನ ಈ ಕೊನೆ ರಾಜ್ಯದ ಕಟ್ಟಕಡೆಯ ಗ್ರಾಮ ಇದು. ಕಟ್ಟಕಡೆಯದ ಗ್ರಾಮದ ಜನರು ಯಾರು ದಡ್ರಲ್ಲ, ಬುದ್ಧಿವಂತರಾಗೇ ಇದ್ದಾರೆ. ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಇದೆಲ್ಲ ಬೇಕಾ ನಿಮಗೆ? ಇದೆಲ್ಲ ನೀವು ಇದು ಮಾಡ್ತೀರಾ? ಬಟ್ ನಾವು ಆ್ಯಸ್ ಎ ಮಾಧ್ಯಮದವರಾಗಿ, ಜವಾಬ್ದಾರಿಯುತ ಮಾಧ್ಯಮದವರಾಗಿ ನಾವು ಅವ್ರಿಗೆ ಹೇಳೋದು ಆ ಥರ ಬ್ಯಾನ್ ಮಾಡೋದಕ್ಕೆ ಬರೋದಿಲ್ಲ. ನಿಮ್ಮ ಹಕ್ಕನ್ನು ನೀವು ಪಾಲಿಸಲೇಬೇಕು, ಸಂವಿಧಾನಬದ್ಧ ಹಕ್ಕು. ಆದರೆ ನಿಮಗೆ ಆಪ್ಷನ್ ಇದೆ, ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದಕ್ಕೆ ಆಪ್ಷನ್ ಇದೆ. ಒಳ್ಳೆ ವ್ಯಕ್ತಿ ಆಪ್ಷನ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಮೇಯ್ನ್ ಆಗಿ ಮೂರು ಜಾಸ್ತಿ ಏನ್ ಬೇಡ, ನೀರಿನ ವ್ಯವಸ್ಥೆ, ಒಂದು ರೋಡಿನ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ. ಗೊತ್ತಾಯ್ತು, ಇದು ಮಾಡ್ಕೊಡಿ. ಮತ್ತೆ ಒಳ್ಳೆ ರೋಡ್ ಆದ್ರೆ ಆಂಬುಲೆನ್ಸ್ ನೀಟಾಗಿ ಬರ್ತಾರೆ. ಆಂಬುಲೆನ್ಸ್ ನವ್ರಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಐತೆ, ಡ್ರೈವರ್ ಇಲ್ಲ. ಆಂಬುಲೆನ್ಸ್ ಐತೆ, ಡ್ರೈವರ್ ಇಲ್ಲ. ಡ್ರೈವರ್ ಇದ್ರೆ ಆಂಬುಲೆನ್ಸ್ ಇಲ್ಲ. ಇದೇ ಕಥೆ. ಈ ರೀತಿಗಳು ಮಾತುಗಳು ಹೇಳಿದ್ರೆ ನಾವು ಹಳ್ಳಿಗಾಡಲ್ಲಿ ಇರೋ ಪ್ರದೇಶ, ನಾವು ನಾವು ಆಂಬುಲೆನ್ಸ್ ಬರೋ ಗಂಟ ಕಾಯ್ಬೇಕಾ? ಇಲ್ಲ ಬೇರೆ ವೆಹಿಕಲ್ಗಳು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ 5,000 to 6,000 ರೂಪಾಯಿ ಕೊಡ್ಬೇಕು ಬಾಡಿಗೆಗಳು. ನಾವು ಇಲ್ಲಿ ಕೂಲಿ ಜನಾಂಗದವರು ಕೂಲಿ ಮಾಡ್ಕೊಂಡು ಅಷ್ಟೊಂದು ಬೆನಿಫಿಟ್ಗಳನ್ನ ನಾವೆಲ್ಲಿ ಕೊಡೋಕ್ಕಾಗತ್ತೆ? ನುಗ್ಗೆಕಾಯಿ, ಟೊಮ್ಯಾಟೊ, ಹೀರೆಕಾಯಿ, ಬದನೆಕಾಯಿ. ಏನು ಸರ್, ಏನು ಸಮಾಚಾರ? ಹೆಂಗೆ ಕೆಜಿ ನುಗ್ಗೆಕಾಯಿ? 70, ಟೊಮೆಟೊ 30, ಕ್ಯಾರೆಟು 80 ರೂಪಾಯಿ ಕೆಜಿ. ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಕಟ್ಟು? ಕಟ್ಟಿಪ್ಪದು. ಕೊಟ್ಟು 20. ರೈತರು ತಾವು ಮತ್ತೆ 3 ರೂಪಾಯಿಗೆ 2 ರೂಪಾಯಿ ತಗತ್ರಿ. ಅದು ರೈತರು ತಾವು, ರೈತರು ಹೊಟ್ಟೆ ಮೇಲೆ ಹೊಡಿಬೋದು ಪಾಪ. ನೀವು ವ್ಯಾಪಾರಸ್ಥರು ಬೇರೆ, ನೀವು ಕಷ್ಟಪಟ್ಟು ಬಂಡವಾಳ ಹಾಕ್ತೀರಿ, ಇದು ಮಾಡ್ತೀರಿ. ರೈತರು ಪಾಪ ಕಷ್ಟಪಟ್ಟು ಬೆಳಿತಾರೆ. ಈ ಸೆಂಟ್ರಲ್ ಇರ್ತಾರಲ್ಲ, ಸೆಂಟ್ರಾಳಿಗಳು, ಕನ್ನಡದಲ್ಲಿ ದಲ್ಲಾಳಿಗಳು ಅಂತಾರೆ, ಇಂಗ್ಲೀಷಲ್ಲಿ ಸೆಂಟ್ರಾಳಿಗಳು. ಅವ್ರು ಒಳ್ಳೆ ಲಾಭ ಮಾಡ್ಕೊತಾರೆ. PG ಪಾಳ್ಯ ಪಂಚಾಯತಿಲೆ ಸರ್ ಏನು ಕೆಲಸ ಆಗಿಲ್ಲ 5 ವರ್ಷದ. MLA ಆಗಲಿ, ಪಂಚಾಯತಿ ಮೆಂಬರ್ಗಳೇ ಆಗಲಿ, ಯಾರೇ ಆಗಲಿ, ಡ್ರೈನೇಜ್ ಐತಲ್ಲ, ಕುಡಿಯೋದಿಗಂತೂ ಇಡೀ ಗ್ರಾಮದಲ್ಲೇ ವ್ಯವಸ್ಥೆ ಇಲ್ಲ. 10 ಜನಕ್ಕೆ 15 ಜನಕ್ಕೆ ಒಂದು ನೀರು ಬಿಡ್ತಾರೆ. ಅದೇ ನೀರನ್ನ ಮಡಿಗೆ ಕುಡಿಬೇಕು ಜನ. ಸ್ನಾನ ಮಾಡ್ಬೇಕಾದ್ರೆ 8 ಜನಕ್ಕೆ 10 ಜನ ಸ್ನಾನ ಮಾಡ್ಬೇಕು. 8 ದಿನಕ್ಕೆ 10 ದಿನ ಸ್ನಾನ? ಇನ್ನೇನು ಸರ್, ನೀರು ಎಲ್ಲಿ ಮಾಡ್ತೀರಾ? ಇವೇ ಇಲ್ಲಿರೋ ಜನರೆಲ್ಲ ಸ್ನಾನ ಮಾಡಿ 8-10 ದಿನ ಆಗದ. ನೀರೇನಲ್ಲ ಸರ್, PG ಪಾಳ್ಯ ಗ್ರಾಮ ಫುಲ್ ಹೇಳ್ತಿರೋದು. ಇದೊಂದೇ ಹೇಳಿಲ್ಲ, ಇಡೀ ಗ್ರಾಮದಲ್ಲೇ ಹೆಚ್ಚು ಕಡಿಮೆ ನೀರಿನ ಭಾರಿ ಅಭಾವ. ನಾಟ್ ಓನ್ಲಿ ಜೋರದೊಡ್ಡಿ, ಇಡೀ PG ಪ್ರಾಬ್ಲಮ್. ಹೋಗ್ತೀವಿ ಅಲ್ಲೂ ಹೋಗ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಸರಿನಾ? ಫಸ್ಟ್ ನೀರಿನ ವ್ಯವಸ್ಥೆ, ಡ್ರೈನ್, ಇದು ರೋಡ್ ವ್ಯವಸ್ಥೆ ಮೇನ್ ಆಗಿರೋದು. ಡ್ರೈನು ಈ ಬದಿಗಳು ನೋಡಿ, ಇಲ್ಲೇ ನೋಡಿ, ಊರೊಳಗಡೆ ಇನ್ನೂ ನೋಡಿ ನಮ್ದು PG ಪಾಳ್ಯ. ಅಲ್ಲಿಂದ ವ್ಯಾಪಾರ ಮಾಡಕ್ಕೆ. ಅದೇ ನಿಮ್ಗೆ ಗೊತ್ತಿರ್ತದೆ ಹಳ್ಳಿಗಳೆಲ್ಲ ಹೆಂಗೆ, ರೋಡ್ಗಳೆಲ್ಲ ಹೆಂಗೆ. ರೋಡೆಲ್ಲ ಕಣ್ಣಮ್ಮೆ ಸರ್, ಎಲ್ಲ ಫುಲ್ಲು ರೋಡ್ ಕೆಲಸ ಅಂತ ಆಗೇ ಇಲ್ಲ. ಯಾರು ಹೇಳರಿಲ್ಲ ಕೇಳರಿಲ್ಲ. ಎಲ್ರಿ ನಿಮ್ಮ MLA ಎಲ್ಲಿದ್ದಾರೆ? ಯಾವಾಗಲೂ ಒಂದಿನ ಬರ್ತಾರ ಹೋಯ್ತಾರೆ. ಯಾವಾಗ್ಲೂ ಒಂದಿನ ಬರ್ತಾರ ಹೋಯ್ತಾರ, ಅಷ್ಟೇ. ಅಷ್ಟೇ ಏಕ್ ಪಾಸ್ ಬಿ ಪಾಸ್ ಕೆಲಸ ಮಾಡ್ತೀವಿ ಅಂತಂದ್ರೆ ಕೆಲಸನ ಅಷ್ಟೇ.